Hi, hello. I am Maitri from Rank Book Learning and Software Solutions. ಇವತ್ತೆಲ್ಲ ನಿಮಗೆ ಒಂದು ಒಳ್ಳೆ ಸುದ್ದಿನ ತಂದಿದ್ದೀನಿ. ಏನಂತ ಹೇಳಿದ್ರೆ, ಯಾರ್ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ NTPC ರೆಕ್ರೂಟ್ಮೆಂಟ್ಸ್ ಕಾಲ್ ಆಗಿದೆ 2024. NTPC ರೆಕ್ರೂಟ್ಮೆಂಟ್ ಅಲ್ಲಿ ಎಷ್ಟು ಪೋಸ್ಟ್ ಕಾಲ್ ಆಗಿದೆ ಅದನ್ನ ಫಸ್ಟೇ ತೋರಿಸ್ತಾ ಇದ್ದೀನಿ ನಿಮ್ಗೆ. 11,558 ಪೋಸ್ಟ್ಗಳು ಕಾಲ್ ಆಗಿದೆ. ಅಂಡ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಾನು ಇಲ್ಲೇ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. 12th ಮತ್ತೆ ಗ್ರಾಜ್ಯುಯೇಟ್ ಯಾರ್ಯಾರು ಇದೀರಾ, 12th ಪಾಸ್ ಆಗಿರೋರು ಅಂಡ್ ಗ್ರಾಜ್ಯುಯೇಟ್ಸ್ ಅವರಿಬ್ರು ಕೂಡ ಈ ಪೋಸ್ಟ್ ಗೆ ಅಟೆಂಡ್ ಮಾಡ್ಬೋದು. ಓಕೆ, ಈಗ 1 by 1 ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. RRB NTPC ರೆಕ್ರೂಟ್ಮೆಂಟ್ ಕಾಲ್ ಆಗಿದೆ ಅಂತ ಹೇಳಿದೆ. RRB ಮೀನ್ಸ್ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್, ರೈಲ್ವೆ ಡಿಪಾರ್ಟ್ಮೆಂಟ್. ಅಂಡ್ ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿದೆ. ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ವೇಕೆಂಟ್ ಇದೆ ಅಲ್ಲಿಗೆಲ್ಲ ಅವರು ಕಾಲ್ ಮಾಡಿದ್ದಾರೆ. ಅಂಡ್ NTPC ಅಂತ ಹೇಳಿದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ. ಏನ್ ಹೇಳಿ? ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ. ಇಲ್ಲಿ ನಿಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಕಾಲ್ ಮಾಡಿರುವಂತ ಕೆಲಸಗಳು ಗ್ರೂಪ್ B ಅಂಡ್ C ಪೋಸ್ಟ್ ಆಗಿದೆ. ನಂಬರ್ ಆಫ್ ವೇಕೆನ್ಸೀಸ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮ್ಗೆ. 11,558 ವೇಕೆನ್ಸಿಗಳನ್ನ ಕಾಲ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಾನು ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಫಾರ್ಮ್ ಫೀಸ್ ಏನಿದೆ ನಿಮ್ಗೆ UR ಮತ್ತೆ OBC EWS ಏನಿದೆ ಅವ್ರಗಳಿಗೆ 500 ರೂಪಾಯಿ ಇದೆ. ಅಂಡ್ SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫಿಮೇಲ್ಸ್ ಏನಿದೆ ಅವ್ರಿಗೆ 250 ರೂಪಾಯಿ ಇದೆ. ಸೊ ಏನಿದು 500 ಮತ್ತೆ 250 ರೂಪಾಯಿ ಇದೆ, ಅದು ನೀವು ಫಸ್ಟ್ ಒಂದು ಎಕ್ಸಾಮ್ಗೆ ಅಪಿಯರ್ ಆದ ತಕ್ಷಣ ಅದನ್ನ ನಿಮ್ಮ ಅಕೌಂಟ್ಗೆ ಗವರ್ನಮೆಂಟ್ ಇಂದ ರೀಫಂಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಯಾವ್ಯಾವ್ದು ಎಷ್ಟೆಷ್ಟು ಪೋಸ್ಟ್ ಕಾಲ್ ಆಗಿದೆ ಅಂತ ನೋಡ್ತಾ ಹೋಗೋಣ 1 by 1. ಫಸ್ಟ್ RRB NTPC 2024 ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದೆ ಎಲ್ಲಾನು ನೋಡ್ತಾ ಬರೋಣ. ಫಸ್ಟ್ ನೋಟಿಫಿಕೇಶನ್ ಯಾವಾಗಿಂದ ಬಿಟ್ಟಿದ್ದಾನೆ? 13ನೇ ತಾರೀಕು ಸೆಪ್ಟೆಂಬರ್. ಈಗ ಆಲ್ರೆಡಿ ಅದು ರಿಲೀಸ್ ಆಗಿದೆ. ನೋಟಿಫಿಕೇಶನ್ 13 ಸೆಪ್ಟೆಂಬರ್ ರಿಲೀಸ್ ಆಗಿದೆ. ನಾನಿಲ್ಲಿ ನಿಮ್ಗೆ ಹೇಳ್ತಾ ಇರೋದು ಗ್ರಾಜುಯೇಟ್ಸೇ ಬೇರೆ ಅಪ್ಲೈ ಮಾಡ್ಬೇಕು. ಮೀನ್ಸ್ BSc BA BCom BBA ಯಾರಿದ್ದಾರೆ ಆ ಗ್ರಾಜುಯೇಟ್ಸ್ ಗಳಿಗೆ ಅಪ್ಲೈ ಮಾಡೋದಕ್ಕೆ ಈ ಕಾಲಮ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು. ಅಂಡ್ ಯಾರು ಅಂಡರ್ ಗ್ರಾಜುಯೇಟ್ ಅಂದ್ರೆ ಇನ್ನು ಗ್ರಾಜುಯೇಟ್ ಯಾರು ಕಂಪ್ಲೀಟ್ ಆಗಿಲ್ಲ, ಸೊ PU ಪಾಸ್ ಆಗಿ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿಲಿ ಇರ್ತೀರಲ್ಲ ಅವ್ರಗಳಿಗೂ ಕೂಡ ಈ ಸಲ ಆಪರ್ಚುನಿಟಿ ಇದೆ. ಈ ಕಾಲಮ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಗ್ರಾಜುಯೇಟ್ಸ್ಗೆ ಅಪ್ಲಿಕೇಶನ್ ಓಪನ್ ಆಗೋದು ಅಪ್ಲೈ ಮಾಡೋದಕ್ಕೆ 14. ಈಗ ಆಲ್ರೆಡಿ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ತುಂಬಾ ಜನ, ನೀವು ಹಾಕೋದಕ್ಕೆ ಟ್ರೈ ಮಾಡಿ. ಅಂಡ್ ಇಲ್ಲಿ ಅಪ್ಲಿಕೇಶನ್ ಈ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು. ಇಲ್ಲಿ ವೆಬ್ಸೈಟ್ ಇದೆ, ಜಸ್ಟ್ ಯು ಚೆಕ್ www.rrbapply.government.in. ಅಂಡರ್ ಗ್ರಾಜುಯೇಟ್ಸ್ ಗೆ ಅಪ್ಲಿಕೇಶನ್ ಆಗೋದಕ್ಕೆ ಅವರು ಫಾರ್ಮ್ ಬಿಡೋದು 21st ಸೆಪ್ಟೆಂಬರ್ 2024. ಇವತ್ತು ಆಲ್ರೆಡಿ 21st ಆಗೋಗಿದೆ ಅಲ್ವಾ. ಈಗ ಆಲ್ರೆಡಿ ನೀವು ಕೂಡ ಅದಕ್ಕೆ ಅಪ್ಲೈ ಮಾಡಬಹುದು. ಸೇಮ್ ವೆಬ್ಸೈಟ್ ಅಲ್ಲಿ ನೀವು ಕೂಡ ಅದನ್ನ ಅಪ್ಲೈ ಮಾಡಿ. ಅಂಡ್ ಲಾಸ್ಟ್ ಡೇಟ್ ಟು ಅಪ್ಲೈ ಯಾವಾಗ ಲಾಸ್ಟ್ ಡೇಟ್ ಇದೆ? 13ನೇ, ನೆಕ್ಸ್ಟ್ ಮಂತ್ 13ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಯಾರ್ಯಾರು ಗ್ರಾಜುಯೇಟ್ಸ್ ಇದೀರಾ ಅವ್ರಿಗೆ ಲಾಸ್ಟ್ ಡೇಟ್ ಯಾವಾಗಿದೆ? ನೆಕ್ಸ್ಟ್ ಮಂತ್ 13th. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳಿಗೆ 20th ಇದೆ. ಯಾಕೆಂದ್ರೆ ಅವ್ರಿಗೆ ಅಪ್ಲಿಕೇಶನ್ ಬಿಟ್ಟಿರೋದು ಲೇಟ್ ಆಗಿರೋದ್ರಿಂದ ಕ್ಲೋಸ್ ಆಗೋ ಡೇಟ್ ಕೂಡ ಲೇಟ್ ಆಗಿದೆ. ಇವ್ರಿಗೆ 14ಕ್ಕೆ ಓಪನ್ ಆಗುತ್ತೆ ಗ್ರಾಜುಯೇಟ್ಸ್ಗೆ. ಅಂಡ್ ಕ್ಲೋಸಿಂಗ್ ಡೇಟ್ ಬಂದು 13 ಆಗುತ್ತೆ. ಅಂಡ್ ಅಂಡರ್ ಗ್ರಾಜುಯೇಟ್ ಮೀನ್ಸ್ PU ಸ್ಟೂಡೆಂಟ್ಸ್ ಗಳಿಗೆ 21st ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅಂಡ್ ಕ್ಲೋಸಿಂಗ್ ಡೇಟ್ ಬಂದು ನಿಮ್ಗೆ 20ನೇ ತಾರೀಕಿದೆ. ಓಕೆ, ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಕಾಲ್ ಮಾಡಿದ್ದಾರೆ ಅಂತ ಈಗ 1 by 1 ಅನ್ನ ನೋಡೋಣ. ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಯಾರ್ಯಾರು PU ಆಗಿದೆ, ಗ್ರಾಜುಯೇಷನ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದು. ಅಂಡ್ ಯಾರ್ಯಾರ್ದು PU ಪಾಸ್ ಆಗಿದೆ ಅವ್ರು ಕೂಡ ಇದನ್ನ ಅಪ್ಲೈ ಮಾಡಬಹುದು. ಇಲ್ಲಿ ಏಜ್ ಲಿಮಿಟ್ ಇದೆ, ಅವರು ಸಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. 18 to 33 ಇಯರ್ಸ್, ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 33 ಇಯರ್ಸ್ ಆಗಿರ್ಬೇಕು. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಈ ಇಯರ್ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ನಾವು ಪ್ರೀವಿಯಸ್ ಅಲ್ಲಿ ಕರೋನಾ ಇದ್ದದ್ರಿಂದ ನಮ್ಗೆ ಒಂದು 3 ಇಯರ್ಸ್ ಯಾವುದೇ ರೆಕ್ರೂಟ್ಮೆಂಟ್ಸ್ ಗೆ ನಾವು ಅಟೆಂಡ್ ಮಾಡೋದಕ್ಕಾಗಿಲ್ಲ. ಸೊ ಆ 3 ಇಯರ್ ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈ ಇಯರ್ ಮಾತ್ರ, ನೆಕ್ಸ್ಟ್ ಇಯರ್ ಇಂದ ಇರಲ್ಲ. ಯಾರ್ಯಾರು ನಮ್ಗೆ ಬರೆಯೋದಕ್ಕಾಗಲ್ಲಪ್ಪ, ಏಜ್ ಬಾರ್ ಆಗೋಗಿದೆ, 33 ಆಗೋಗಿದೆ, 30 ಆಗೋಗಿದೆ ಅಂತ ಹೇಳ್ತಿದ್ರೆ ಅವ್ರಿಗೆಲ್ಲ ಇಲ್ಲಿ ಗುಡ್ ನ್ಯೂಸ್ ಇದೆ. 18 ಇಂದ 33 ಇಯರ್ ಒಳಗಡೆ ಇರೋರು ಕೂಡ ಎಕ್ಸಾಮ್ ಅನ್ನ ಅಪ್ಲೈ ಮಾಡಬಹುದು. PU ಆಗಿರೋರು ಅಂಡ್ ಡಿಗ್ರಿ ಆಗಿರೋರು ಕೂಡ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಫಸ್ಟ್ ಯಾವ ವೇಕೆಂಟ್ ಇದೆ ಅಂತ ನೋಡೋಣ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆ ವರ್ಡ್ ಅನ್ನ ನೀವು ನೋಡ್ಬೇಕು. ಕಮ್ ಟೈಪಿಸ್ಟ್ ಅಂದ್ರೆ ನಿಮ್ಗೆ ಟೈಪಿಂಗ್ ಮಸ್ಟ್ ಅಂಡ್ ಶುಡ್ ಬರ್ಬೇಕು.
ಎಷ್ಟಿದೆ ನಂಬರ್ ಆಫ್ ವೇಕೆನ್ಸೀಸ್ 990 ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ 361 ಪೋಸ್ಟ್ ಗಳಿದೆ, 361 ಪೋಸ್ಟ್. ನೆಕ್ಸ್ಟ್ ಟ್ರೈನ್ಸ್ ಕ್ಲರ್ಕ್ 72, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2022 ಹೈಯೆಸ್ಟ್ ನಂಬರ್ 2022. ನಿಮ್ಗೆ ಯಾವ್ದಿದೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2022 ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ರೆ ಟೋಟಲ್ ಆಗಿ PU ಪಾಸ್ ಆಗಿರೋ ಅಂತವ್ರಿಗೆ ಈ ಸಲ ಕಾಲ್ ಆಗಿರೋ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ 3445, 3445 ವೇಕೆನ್ಸೀಸ್ ಖಾಲಿ ಇದೆ. ಯಾ ನೆಕ್ಸ್ಟ್ ಹಾಗೆ ಬಂದ್ರೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋರ್ಗೆ ಸೇಮ್ ಇವ್ರಿಗೂ ಕೂಡ 3 years ಎಕ್ಸ್ಟ್ರಾ 3 years ಕೊಟ್ಟಿದ್ದಾರೆ. ಪ್ರೀವಿಯಸ್ ಎಕ್ಸಾಮ್ ಅಲ್ಲೆಲ್ಲ 18 to 33 years ಇತ್ತು. ಅಕಾರ್ಡಿಂಗ್ ಟು ಕೋವಿಡ್ ಪ್ರೀವಿಯಸ್ ಇದ್ದದ್ರಿಂದ ನಮ್ಗೆ ಏನ್ ಮಾಡಿದ್ದಾರೆ 3 years ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಏಜ್ ಲಿಮಿಟ್ ಏನ್ ಕೊಟ್ಟಿದ್ದಾರೆ 18 to 36 years ಕೊಟ್ಟಿದ್ದಾರೆ. 18 to 36 ಇದು ಒಳ್ಳೆ ಗುಡ್ ನ್ಯೂಸ್ ಅಲ್ವಾ? ಯಾರ್ಯಾರು ಆಗಲ್ಲಪ್ಪ ಮುಗೀತು ಮಾಡ್ಬೇಕಿತ್ತು ಇನ್ನೂ ಒಂದೆರಡು ಅಟೆಂಪ್ಟ್ ಅಂತಿರ್ತೀರಾ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಇದು. ಈ ಕೆಟಗರಿ ಬಂದು ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಮಸ್ಟ್ ಅಂಡ್ ಶುಡ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಎನಿ ಡಿಗ್ರಿ BA, BCom, BBA, BSc, BCA ಎನಿ ಡಿಗ್ರಿ ಯಾರು ಬೇಕಾದ್ರೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು. ಒಂದೇನ್ ಇಲ್ಲಿ ಯೂಸ್ಫುಲ್ ಅಂತ ಹೇಳಿದ್ರೆ ಡಿಗ್ರಿ ಆಗಿರೋರು PO ಅವ್ರ ಕಾಲ್ ಆಗಿರೋ ಎಕ್ಸಾಮ್ಸ್ ಅಂಡರ್ ಗ್ರಾಜುಯೇಷನ್ ಅಲ್ಲಿರೋ ಎಕ್ಸಾಮ್ ಕೂಡ ಬರೀಬಹುದು ಅಂಡ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿರೋ ಎಕ್ಸಾಮ್ ಕೂಡ ಬರೀಬಹುದು. ಅಯ್ಯೋ ಅದು ಚಿಕ್ಕದು ಅಲ್ಲ, ಆ ಕೆಲಸ ಕೂಡ ಸಿಗೋದು. ಈಗ ಎಷ್ಟು ಕಾಂಪಿಟೇಷನ್ ಇದೆ ಅಂತ ನಮಗೆ ಗೊತ್ತಿದೆ. ಫಸ್ಟ್ ಜಾಬ್ ಯಾವ್ದಿದೆ ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪೋಸ್ಟ್ ಇದೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಎಷ್ಟು ಇದೆ ನಂಬರ್ ಆಫ್ ಪೋಸ್ಟ್ 3144 ಪೋಸ್ಟ್ ಖಾಲಿ ಆಗಿದೆ. 3144 ಇದೇ ಹೈಯೆಸ್ಟ್ ನಂಬರ್ ಇರೋದು ನಿಮ್ಗೆ 3144 ಪೋಸ್ಟ್. ನೆಕ್ಸ್ಟ್ ಗೂಡ್ಸ್ ಟ್ರೈನ್ ನೆಕ್ಸ್ಟ್ ಒನ್ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 1736 ಪೋಸ್ಟ್. 1736 ಪೋಸ್ಟ್. ನೆಕ್ಸ್ಟ್ ಒನ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 732 ಪೋಸ್ಟ್ ಖಾಲಾಗಿದೆ. ನೆಕ್ಸ್ಟ್ ಒನ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 1507 ಪೋಸ್ಟ್ ಖಾಲಿ ಇದೆ. ಸ್ಟೇಷನ್ ಮಾಸ್ಟರ್ 994. ಟೋಟಲ್ ಆಗಿ ಡಿಗ್ರಿ ಮುಗ್ದಿರೋರ್ಗೆ ಎಷ್ಟು ನಂಬರ್ ಆಫ್ ಪೋಸ್ಟ್ ಇದೆ 8113 ಪೋಸ್ಟ್ ಖಾಲಿ ಇದೆ. ಒಳ್ಳೆ ಟೈಮ್ ಇದು. ನೀವು ಇದಕ್ಕೆ ನೀಟಾಗಿ ಎಫರ್ಟ್ ಹಾಕಿ ಪ್ರಿಪೇರ್ ಆದ್ರೆ ನಿಜ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು. ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ ಅದನ್ನ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಜ್ ಆಫ್ CBT. ವಾಟ್ ಇಸ್ ದ ಮೀನಿಂಗ್ ಆಫ್ CBT? CBT ಅಂದ್ರೆ ಏನು? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಸ್ಟ್ ಒನ್. ನೀವು ಆಲ್ರೆಡಿ ಗೊತ್ತಿದೆ ಅಲ್ವಾ, ಬ್ಯಾಂಕಿಂಗ್ ಅಲ್ಲಿ ಪ್ರಿಲಿಮ್ಸ್ ಮೈನ್ಸ್ ಅಂತ ನೋಡ್ತೀವಲ್ಲ, ಅದೇ ತರ ಇಲ್ಲೂ ಕೂಡ 2 ಸ್ಟೇಜ್ ಎಕ್ಸಾಮ್ ಕೊಡ್ತಾರೆ. ಫಸ್ಟ್ ಒನ್ ಅನ್ನ ಫಸ್ಟ್ ಸ್ಟೇಜ್ ಆಫ್ CBT ಅಂತ ಕರೀತಾರೆ. ಸೆಕೆಂಡ್ ಎಕ್ಸಾಮ್ ಅನ್ನ ಸೆಕೆಂಡ್ ಸ್ಟೇಜ್ ಆಫ್ CBT ಅಂತ ಕರೀತಾರೆ. ಇಲ್ಲಿ ಕ್ವಾಲಿಫೈ ಫಸ್ಟ್ ಎಕ್ಸಾಮ್ಗೆ ನೀವು ಅಪಿಯರ್ ಆದ ತಕ್ಷಣ ನಿಮ್ಮ ಅಮೌಂಟ್ ನಿಮ್ಗೆ ರಿಫಂಡ್ ಆಗುತ್ತೆ. 0 ಫೀಸ್. ಯಾರು 500 ಕಟ್ತಿದ್ದೀರಾ ಅವ್ರಿಗೆ 400 ಬರುತ್ತೆ. 100 ಮಾತ್ರ ಕಟ್ ಮಾಡ್ಕೊಳ್ತಾರೆ. ಇನ್ 250 ಯಾರ್ಯಾರು ಪೇ ಮಾಡ್ತಾ ಇದೀವಿ ನಾವು ಫೀಮೇಲ್ಸ್ ಅಂಡ್ SC/ST ಕೆಟಗರಿಗಳೇನಿದೆ ಅವ್ರಗಳಿಗೆ 250 ಫುಲ್ ಕೂಡ ನಿಮ್ಗೆ ರಿಫಂಡ್ ಆಗುತ್ತೆ ಈ ಎಕ್ಸಾಮ್ಗೆ ಅಪಿಯರ್ ಆದ ತಕ್ಷಣ. ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಆಫ್ CBT ಆದ ತಕ್ಷಣ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಸೆಕೆಂಡ್ ಸ್ಟೇಜ್ ಆಫ್ CBT ಎಕ್ಸಾಮ್ ಇದೆ. ಸೆಕೆಂಡ್ ಸ್ಟೇಜ್ ಆಫ್ CBT ಎಕ್ಸಾಮ್ ಅಲ್ಲಿ ನೀವು ಕ್ವಾಲಿಫೈ ಆದ ತಕ್ಷಣ ನೆಕ್ಸ್ಟ್ ಒನ್ ಟೈಪಿಂಗ್ ಟೆಸ್ಟ್ ಅಂತ ಬರುತ್ತೆ. ಸ್ಕಿಲ್ ಟೆಸ್ಟ್ ಆರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇದೆ. ಎಲ್ಲೆಲ್ಲಿ ನಿಮ್ಗೆ ಪೋಸ್ಟ್ ಖಾಲಿ ಆಗಿರುವಾಗ ನಾನು ಹೇಳಿದೀನಿ ಕಮ್ ಟೈಪಿಸ್ಟ್ ಅಂತ ಕೊಟ್ಟಿದ್ದಾರಲ್ವಾ, ನೀವೀಗ ಪ್ರೀವಿಯಸ್ ಸ್ಲೈಡ್ ಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಟೈಪಿಸ್ಟ್ ಅಂತ ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಮಸ್ಟ್ ಅಂಡ್ ಶುಡ್ ಟೈಪಿಂಗ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಸೊ ಆ ಟೆಸ್ಟ್ ನಡೆಯುತ್ತೆ ಸೆಕೆಂಡ್ ಸ್ಟೇಜ್ ಆಫ್ CBT ಆದ್ಮೇಲೆ. ಟೈಪಿಂಗ್ ಟೆಸ್ಟ್ ಅಲ್ಲಿ ಸಮ್ 10 minutes ಅಲ್ಲಿ 300 ವರ್ಡ್ಸ್ ನ ಟೈಪ್ ಮಾಡೋದು ಕೊಡ್ಬೋದು ನಿಮ್ಗೆ. ನೀವು ಇಂಗ್ಲಿಷ್ ತಗೊಳ್ತೀನಿ ಅಂದ್ರೆ ಇಂಗ್ಲಿಷ್ ಕೊಡ್ತಾರೆ, ಹಿಂದಿ ತಗೊಳ್ತೀನಿ ಅಂತಂದ್ರೆ ಹಿಂದಿ. ಯಾವ ಲ್ಯಾಂಗ್ವೇಜ್ ನ ನೀವು ತಗೊಂಡಿರ್ತೀರಾ ಆ ಲ್ಯಾಂಗ್ವೇಜ್ ಅಲ್ಲಿ 300 ವರ್ಡ್ಸ್ ನ ಕೊಡ್ತಾರೆ. ಅವ್ರು ಕೊಟ್ಟಿರೋ ಟೈಮ್ ಡ್ಯೂರೇಷನ್ ಅಲ್ಲಿ ನೀವು ಅದನ್ನ ಮುಗಿಸ್ಬೇಕಾಗತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಅದೆಲ್ಲ ಪಾಸ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಷ್ಟು ಸ್ಟೇಜ್ ಆದ್ಮೇಲೆ ನಿಮ್ಗೆ ಜಾಬ್ ಸಿಗೋದಕ್ಕೆ ಚಾನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್
ಈಗ ಸ್ಟೇಜ್ 1 CBT ಫಸ್ಟ್ 1 ಅಲ್ಲಿ ಏನೇನಿರುತ್ತೆ, ನೀವೇನೇನಕ್ಕೆ ಎಕ್ಸಾಮ್ ಏನೇನಕ್ಕೆ ಪ್ರಿಪೇರ್ ಆಗಬೇಕು ಅಂತ ನೋಡೋಣ. ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟಿರುತ್ತೆ, 100 ಇರುತ್ತೆ. ಅಂಡ್ ಟೋಟಲ್ ನಂಬರ್ ಎಷ್ಟಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಟೈಮ್ ಡ್ಯೂರೇಷನ್ ಎಷ್ಟಿದೆ ನಿಮ್ಗೆ ಇಲ್ಲಿ ಕೊಟ್ಟಿರೋದು, 90 ಮಿನಿಟ್ಸ್ ಕೊಟ್ಟಿದ್ದಾರೆ. ಟೈಮ್ ಡ್ಯೂರೇಷನ್ ಎಷ್ಟು ಕೊಟ್ಟಿದ್ದಾರೆ, 90 ಮಿನಿಟ್ಸ್. ಮ್ಯಾಥಮೆಟಿಕ್ಸ್ ಬಂದ್ರೆ ನಿಮ್ಗೆ 30 ಕ್ವೆಶನ್ಸ್ ಇದೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ ಬಂದ್ರೆ 30 ಕ್ವೆಶನ್ಸ್ ಇದೆ. ಜನರಲ್ ಅವೇರ್ನೆಸ್ 40 ಇದೆ. ಇಫ್ ಯು ಆರ್ ಆಡಿಂಗ್ ಆಲ್ ದಿಸ್ ನಂಬರ್ ಯು ಆರ್ ಗೆಟಿಂಗ್ ಟೋಟಲ್ ನಂಬರ್ ಎಷ್ಟು ಬರುತ್ತೆ ನಿಮ್ಗೆ, 100 ಕ್ವೆಶನ್ಸ್ ಇರುತ್ತೆ. 100 ನಂಬರ್ಗೆ ನೀವು ಅಟೆಂಡ್ ಮಾಡ್ಬೇಕು. ಈ ಎಕ್ಸಾಮ್ ಕ್ಲಿಯರ್ ಆದ್ ನೆಕ್ಸ್ಟ್ CBT 2 ಎಕ್ಸಾಮ್ ಬರುತ್ತೆ. ಆ CBT 2 ಎಕ್ಸಾಮ್ ಅಲ್ಲಿ ನೀವು ಸೇಮ್ ಬಟ್ ಪ್ರೀವಿಯಸ್ CBT 1 ಅಲ್ಲಿ 100 ಮಾರ್ಕ್ಸ್ ಗೆ ಎಕ್ಸಾಮ್ ಬರೀತೀರಾ. CBT 2 ಅಲ್ಲಿ ನೀವು 120 ಕ್ವೆಶನ್ಸ್ ಗೆ ಬರೀತೀರಾ ಅಂಡ್ 120 ಮಾರ್ಕ್ಸ್ ಗೆ ನೀವು ಎಕ್ಸಾಮ್ ಅನ್ನ ಬರೀತೀರಾ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಪ್ರೀವಿಯಸ್ CBT 1 ಅಲ್ಲೂ ನೀವು 90 ಮಿನಿಟ್ಸ್ ಕೊಟ್ಟಿರ್ತಾನೆ. CBT 2 ಎಕ್ಸಾಮ್ ಅಲ್ಲೂ ಕೂಡ ಅವನು ಟೈಮ್ ಡ್ಯೂರೇಷನ್ ಸೇಮ್ ಕೊಟ್ಟಿರ್ತಾನೆ. ಮೀನ್ಸ್ ನೀವು ಎಷ್ಟು ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್ 35 ಕ್ವೆಶನ್ಸ್ for 35 marks, general intelligence and reasoning 35 questions for 35 marks, general awareness 50 questions for 50 marks. ಇಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಕ್ಕೆ, 50 ಇಲ್ಲಿ 50 ಇದೆ. ಜನರಲ್ ಅವೇರ್ನೆಸ್ ಈಗಿಂದ ಓದೋದಕ್ಕೆ ಶುರು ಮಾಡ್ಬೇಕು. ಯಾರ್ಯಾರು ಆಸ್ಪಿರೆಂಟ್ಸ್ ಇದೀರಾ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತ, ಅವರು ಈಗಿಂದ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಏನಿದೆ ಅದನ್ನ ಸ್ಟಡಿ ಮಾಡೋದಕ್ಕೆ ಶುರು ಮಾಡಬೇಕು. ನೆಕ್ಸ್ಟ್ ಇದಿಷ್ಟು ಡೀಟೇಲ್ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮಗೆ ಒಂದೊಂದು ಟಾಪಿಕ್ ವೈಸ್ ಹೇಳ್ತೀನಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ಟಾಪಿಕ್ಸ್ ಅನ್ನ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಓದಬೇಕು, ಜನರಲ್ ಅವೇರ್ನೆಸ್ ಅಲ್ಲಿ ಏನನ್ನ ನೋಡಬೇಕು, ರೀಸನಿಂಗ್ ಅಲ್ಲಿ ಏನ್ ನೋಡಬೇಕು, ಅಂಡ್ ಅಲ್ಲಿ ಟೈಪಿಂಗ್ ಟೆಸ್ಟ್ ಯಾವ ರೀತಿ ಮಾಡ್ತಾರೆ, ಆಪ್ಟಿಟ್ಯೂಡ್ ಟೆಸ್ಟ್ ಹೇಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನ್ ಮಾಡಬೇಕು, ಯಾವ ರೀತಿ, ಅಂಡ್ ಪ್ರೀವಿಯಸ್ ಇಯರ್ ಅಲ್ಲಿ ಏನೇನ್ ಕಟ್ ಆಫ್ ಇತ್ತು, ಯಾವ್ಯಾವ ಪೋಸ್ಟ್ ಗೆ ಏನೇನ್ ವೈಟೇಜ್ ಇದೆ, ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಅದನ್ನ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.